ಏ ತಾಂಬ ಇದು 100 ರೂಪಾಯಿನಾ ಇದು ನೋಡಿ ಇವಳು ಆಡ್ತಾ ಇರೋದು. ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನೋಡ್ಬೋದು ಇವತ್ತು ಮಸ್ತ್ ಬೆಳಗ್ಗೆನೆ ರೆಡಿ ಆಗಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಆಂಜನೇಯಗೆ ನಾವು ಪೂಜೆನ ಮಾಡ್ತೀವಿ. ಇವಾಗ ಮಸ್ತು ಕೆಳಕೋಗಿ ಪೂಜೆನ ಮಾಡಿ ಮತ್ತೆ ಇವತ್ತು ಮನೇಲೆಲ್ಲ ಏನು ಮಾಡ್ತಾವ್ರೆ ನೋಡೋಣ ಬನ್ನಿ. ಅಷ್ಟೇ ಅಲ್ಲ, ಇವತ್ತು ಹಾಫ್ ಡೇ ಆಗಿರೋದ್ರಿಂದ ನಮ್ಮ ಪ್ರಾರ್ಥನಾನು ಬೇಗನೆ ಬರ್ತಾಳೆ ನಮ್ಮ ತಂಗಿ ಮನೆಗೆ. ಸೊ ಮಸ್ತ್ ಇರುತ್ತೆ ಮಾತ್ರ ಇವತ್ತು ವ್ಲಾಗು. ಇವಾಗ ನೋಡೋಣ ಬನ್ನಿ ಏನೇನು ಮಾಡ್ತಾವ್ರೆ. ಗೈಸ್ ನಮ್ಮ ಅಜ್ಜಿ ನೋಡಿ ಮಸ್ತ್ ಪೂಜೆ ಎಲ್ಲ ರೆಡಿ ಮಾಡ್ತಾವ್ರೆ. ಏನಕ್ಕೆ ಗಾಯ್ಸ್ ಇವತ್ತು ನಮ್ಮ ಮನೇಲಿ ದೋಸೆನ ಮಾಡ್ತಾವ್ರೆ. ದೋಸೆ ನೋಡಿ ಮತ್ತೆ ಇವತ್ತು ನಮ್ಮ ಮನೆಯಲ್ಲಿ ಇನ್ನೇನು ನಿಮ್ಗೆ ಅದೇ ಬ್ಲಾಗಲ್ಲಿ ನೋಡೋದು. ದೋಸೆ ಇಡ್ಲಿ ಆಮೇಲೆ ಪುಳಿಯೋ ಎಲ್ಲ ರೈಸು ಪಲಾವು, ಈ ಮೂರೇ ಗಾಯ್ಸ್. ದೋಸೆ ಇಡ್ಲಿ ಪಲಾವು ಅದೇ ಜಾಸ್ತಿ ನೋಡೋದು ನಮ್ಮ ಬ್ಲಾಗಲ್ಲಿ. ರೊಟ್ಟಿ ಮಾಡಿರ್ಲಿಲ್ವಾ? ರೊಟ್ಟಿ ಮಾಡ್ತಾ ಅದಕ್ಕೆ ರೊಟ್ಟಿಗೆ ಚಟ್ನಿ ಮಾಡಲ್ಲ, ಬೇರೆ ಏನೇನೋ ಮಾಡ್ತಾರೆ. ಆಯ್ತಾ 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 ಬರ್ರಿ, ನಾವು ಪೂಜೆ ಮಾಡ್ಬೇಕು. ದೀಪ ಬಿಟ್ಟು ಎಣ್ಣೆ ಬಿಟ್ಟು ಕೊಡ್ತೀನಿ ನಾನೇ ಅಸ್ಲಾ. ಕಾಡಿಗೆ ಹೋಗಿದ್ದೋ ಕಣೆ, ಕಾಡಿಗೆ ನಾವು. ನೀನ್ ಬತ್ತಿದ್ದ ಗಾಯ್ಸ್ ನೋಡಿ, ನಾನು ಬೆಳಗಿಂದ ಮಸ್ತು ಇವಳಿಗೆ ಕಾಯ್ಕೊಂಡು ಕುಂತೀನಿ ಇವತ್ತು ಬೇಗ ಬತ್ತಾಳೆ ಅಂತ ಆಟಾಡೋಣ ಅಂತ. ಇವಳು ಇವ್ರ ಡ್ಯಾಡಿ ಜೊತೆ ಹೋಗಿ ಮಸ್ತು ಪಾರ್ಕಲ್ಲಿ ಆಟ ಆಡ್ಕೊಂಡ್ ಬಂದವಳೆ. ಫುಲ್ ಪೋಪಟ್ ಆಗ್ಬಿಡ್ತೀವಿ ಇವತ್ತು ಅಲ್ವೇನೆ? ಏನಕ್ಕೆ ಗೊತ್ತಿಲ್ಲ, ಏನು ಗೊತ್ತಿಲ್ವಲ್ಲ ಬುಕ್ಕು. ಅದಕ್ಕೆ ರಜಾನಾ? ಮತ್ ಬಾ ಮೇಲೋಗಿ ಆಟೋಣ. ಆಫ್ ಮಾಡಿ ನೋಡಿ, ಯಾರೇ ಕಂಪ್ಯೂಟರ್ ಹಾಕೊಂಡ್ಬಿಟ್ಟವಳೆ. ಆಫ್ ಮಾಡಿ. ಗೈಸ್ ಇವಾಗ ನೋಡಿ ಅಲ್ಲ, ನಾನು ನೀನು ಟೀ ಮಾಡಂಗಿದ್ರೆ ಆರು ಕಾಸ್ತಿ ಅಲ್ಲ, ಅದಕ್ಕೆ ಕೆನೆ ಬಗ್ಗಿದ್ದಲ್ಲ ಒಂದು ಡಬ್ಬಿಗೆ ಹಾಕೊಂಡು ತಗೊಂಬ ಅಂತ. ನಿಂಗೆ ಬಕ್ರ ಮಾಡಿದ್ ಕಣೆ, ಇದನ್ನ ತಗಳೆ. ಏ ತಾಂಬ ಕೊಡ್ಬೇಡ ಹಂಗಾರೆ. ಗಾಯ್ಸ್ ನಮ್ಮ ಆಂಟಿ ಹ್ಯಾಪಿ ಬಿಸ್ಕಟ್ ತಂದ್ಕೊಟ್ಟವ್ರೆ. ಗಾಯ್ಸ್ ಏನ್ ಗೊತ್ತಾ, ನಾವು ಏನೇ ಗೇಮು ಗೋಸ್ಟ್ ದೆವ್ವದ್ದು ಏನದು ಗೇಮು, ಬ್ಲಡಿ ಮೇರಿ ಪೂಜಾ ಬೋರ್ಡ್ ಆಡೋಣ ಅನ್ಕೊಂಡಿದೀವಿ. ಅವಳು ಎದುರ್ಕಂತಾಳೆ ಅಂತ ನಾನು ಆಡ್ತಿಲ್ಲ ಅಲ್ವೇನೆ? ದೆವ್ವದ ಆಡೋಣ, ಅದಿಲ್ಲ ತರಬೇಕು ನಾಳೆಗೆ, ನೋಡೋಣ ನಾಳೆ ಸಂಜೆಗೆ. ಗೈಸ್ ನಾಳೆ ಸಂಜೆಗೆ ನಾವು ಟ್ರೈ ಮಾಡ್ತೀವಿ ದೆವ್ವದ ಆಡಕ್ಕೆ. ದೆವ್ವದ್ದು ಪೂಜಾ ಬೋರ್ಡ್ ಚಾರ್ಲಿ ಗೈಸ್, ಅದು ಚಾರ್ಲಿ ಮತ್ತೆ ಬ್ಲಡಿ ಮೇರಿ. ಬ್ಲಡಿ ಮೇರಿ ಅಂದ್ರೆ ಏನ್ ಗೊತ್ತಾ? ಕನ್ನಡಿಯಲ್ಲಿ ದೆವ್ವ. ಹೌದಾ ಗೈಸ್ ನೋಡಿ, ಇದು ಫ್ರಂಟ್ ಕ್ಯಾಮ್ರಾ ಇಂದ ಶೂಟ್ ಮಾಡ್ತಿರೋದು. ಇದು ಮುಂದೆ ಇವತ್ತು ನಾನು ಟೆಂಪರ್ ಗ್ಲಾಸ್ ಹಾಕಿಸ್ತೆ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಅಲ್ವೇನೆ? ಮಳೆ ಬಂದ್ರೆ ನಿಜವಾಗ್ಲೂ ಮನೆ ಒಳಗಡೆ ಬರುತ್ತೆ ಅಂತ. ಏನು ಬ್ಲಡಿ ಮೇರಿ ಆಡಿದ್ರೆ ಮಳೆ ಬಂದ್ರೆ ಅದು ಒಳಗಡೆ ಬಂದಾಗೇನೆ ದೆವ್ವ ಬರುತ್ತಾ? ಹಂಗಾರ ಆಡೋಣ. ಯಾರಾದ್ರೂ ಈಗ ಬೆಳ್ಳಿರುತ್ತಲ್ಲ, ಮನೆ ಬೆಳ್ಳು, ಅದನ್ನ ಆನ್ ಮಾಡಿರೋಣ. ಅದನ್ನ ಆನ್ ಮಾಡ್ಬಿಟ್ಟು ಆಮಿಂದ ಅದನ್ನ ಆಡೋಣ. ಆಡಾದ್ಮೇಲೆ ಬೆಲ್ಲು ಆನ್ ಆಗುತ್ತಲ್ಲ, ಅವಾಗ ಮೇಲ್ಗಡೆ ಕಿಟಕಿಯಿಂದ ನೋಡೋಣ. ಅವಾಗ ಯಾರು ಇಲ್ಲ ಅಂದ್ರೆ ಕೂಗೋಣ. ಆಮೇಲೆ ಯಾರು ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬಿಟ್ಟು ತೆಗ ಸ್ಟಾರ್ಟ್ ಮಾಡೋಣ. ಹಂಗೆ ತೆಗೆದ್ರೆ ಮುಗಿತು ಕತೆ. ದೇವ ಬಂದು ಇಟ್ಕೊಂಡಿದೆ. ಗಾಯ್ಸ್ ನಾವು ಇವಾಗ ಬ್ಲಡಿ ಮೇರಿ ಆಡೋದ
ಇಲ್ವಾ ಊಜಾ ಬೋರ್ಡ್ ಆಡೋದ ಅಂತ ಕನ್ಫ್ಯೂಷನ್ ಅಲ್ಲಿ ಇದೀವಿ. ನೀವೇನಾದ್ರೂ ಕಮೆಂಟ್ ಮಾಡಿದ್ರೆ ಯಾರ್ ಕಮೆಂಟ್ಸ್ ಜಾಸ್ತಿ ಇರುತ್ತೆ ಅದನ್ನೇ ನಾವು ಆಡೋದು. ಒಂದು ಊಜಾ ಬೋರ್ಡು, ಇನ್ನೊಂದು ಬ್ಲೇಡಿ ಮೇಡಿ. ನೀವು ಕಮೆಂಟ್ ಮಾಡಿ ತಿಳಿಸಿ. ಬ್ಲೇಡಿ ಮಾಡಿ ಆಡ್ಬೇಕು. ಇಲ್ಲಿ ಮೂಗಲ್ಲಿ ರಕ್ತ ಬರ್ತಿತ್ತಕ್ಕ. ಹೌದಾ? ಆಮೇಲೆ ಅದು ಮೇಲೆ ರಕ್ತ ಬರುತ್ತೆ. ನನ್ ಮೇಲೆ ನಿನ್ ಮೇಲೆ ಸೇರ್ಕೊಳ್ಳಿ ಫಸ್ಟ್. ಆಮೇಲೆ ಹಿಂಗ್ ಮಾಡ್ಬಿಡ್ತೀನಿ, ಹಿಂಗ್ ಹೋಗಿಸ್ಬಿಡ್ತೀನಿ. ನೀನೇ ಹೊಲ್ಟಾಯ್ತ್ಯಾ? ಹಿಂಗ್ ಹಚ್ಚತೀನಾ, ಹಿಂಗ್ ಬಿಸಾಕ್ತೀನಾ, ನಾನು ಬಿದ್ದೋಗ್ತೀನಾ? ನೀನು ದಬಾಕೊಂಡ್ಬಿಡ್ತೀಯ. ಬ್ಲೇಡಿ ಮಾಡಿ ಅಂತ ಹೇಳ್ತಾನೆ ಅವ್ರೆ. ಏನ? ನಾನು ಸ್ಕೂಲಲ್ಲೆಲ್ಲ ನನ್ನ ವಿಡಿಯೋಸ್ ನೋಡ್ತಾರಾ, ಬ್ಲೇಡಿ ಮಾಡಿ ಆಡು ಅಂತ ಹೇಳ್ತಾನೆ ಕಮೆಂಟ್ಸ್ ಅಲ್ಲಿ. ಹೌದಾ? ಏನ್ ಗೊತ್ತಾ, ಇದು ಗ್ರಾನಿ ಇರುತ್ತಲ್ಲ, ಅದನ್ನ ಗೇಮ್ ಹಾಕೊಂಡೆ. ಆಮೇಲೆ ಗ್ರಾನಿ ಬರುತ್ತಲ್ಲ, ಆಮೇಲೆ ಚಾಕೋಯ್ತು, ಚಕ್ ತಗೊಂಡು ಆಮೇಲೆ ಇನ್ಯಾವುದೋ ಹುಡ್ಗ ಬಂದ, ಅದಕ್ಕೂ ಚಕ್ ಅಂತ ಹಾಕ್ತೆ. ಅವಾಗ ಮುಗೀತು ಗೇಮು. ಗಾಯ್ಸ್, ಇವಳು ಮಾತು ಯಾರು ಕೇಳಬೇಡಿ. ನಾನು ಅವತ್ತು ಗ್ರಾನಿ ಆಡ್ತಿದ್ದೆ. ಗ್ರಾನಿ ಗೇಮ್ ಬರುತ್ತಲ್ಲ, ಅದು ಹಾರರ್ ಗೇಮು. ಇವಳು ಬಂದ್ಲು ನೋಡೋಣ ಅಂತ. ನಾನು ಆಡಕ್ಕೆ ಕೊಡಲಿಲ್ಲ ಇವಳಿಗೆ. ಅದಕ್ಕೇನೆ ಇವಳು ನಮ್ಮ ಅಜ್ಜಿ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇವಳೇ ಆಡಕ್ಕೆ ಸ್ಟಾರ್ಟ್ ಆದ್ಲು. 1-2 ಗೇಮ್ ಆಡಿದ್ಲು. ಅದು ಗ್ರಾನಿ ಬಂದು ಇವಳಿಗೆ ಹೊಡೆದಾಗ ಎತ್ತಿಕ್ಬಿಟ್ಲು ಗಾಯ್ಸ್. ಅದೇ ಅಷ್ಟೇ ಇವಳು. ಅಲ್ಲೇನೆ ಪುಕ್ಲಿ ಗಾಯ್ಸ್, ಇವಳು ಗಾಯ್ಸ್. ನಮ್ಮಮ್ಮ ಇವತ್ತು ಎಲ್ಲ ಮಸ್ತ್ ಹೋಗಿ ಶಾಪಿಂಗ್ ಮಾಡ್ಕೊಂಬಂದವ್ರೆ. ನಡಿ ಇಲ್ಲ ಏನಮ್ಮ ಇದು? ಜಡೆ. ಹಸಿ ಜಡೆ. ಆಮೇಲೆ ಇದೇನೋ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಮತ್ತೆ ಇಲ್ಲಿ ನೋಡಿ, ಯಾರಿಗೆ ಹೊಡಿಯೋಕ್ಕೋ ಗೊತ್ತಿಲ್ಲ. ಹೊಡಿಯಕ್ಕಲ್ಲ, ಗಿಡ ಕ್ಲೀನ್ ಮಾಡಕ್ಕೆ. ಹುಳ ಕ್ಲೀನ್ ಮಾಡಕ್ಕೆ. ಗಿಡ ಮತ್ತೆ ಇಲ್ಲಿ ನೋಡಿ, ಇದೇನೋ ಬಾಕ್ಸ್ ಬೇರೆ ತಂದವ್ರೆ. ಯಾವ್ದೋ ನನಗ್ ಮಾತ್ರ ಏನು ಕೊಡ್ಸ್ತಿಲ್ಲ ಇವರು. ಬರೇ ಇವ್ರೇ ತಗೊಂಡ್ಬಿಡ್ತಾವ್ರೆ. ನೋಡಿ ನೋಡಿ ಗಾಯ್ಸ್, ಇವಳಿಗೆ ಮಾತ್ರ ಏನೇನೋ ಕೊಡಿಸ್ತಾರೆ. ಓಹೋ, ಚಪಾತಿ ಚಟ್ನಿ. ಎಷ್ಟಿದು? 400 ರೂಪಾಯಿ. ಓ, ನನಗ್ ಕೊಡ್ಸಿದ್ದೇನಮ್ಮ ನೀನು? ನೋಡಿ, ಇವಳು ಆಡ್ತಾ ಇರೋದು. ಟಪ್ಪರ್ ವೇರ್ದು ತರ್ಬೇಕಿತ್ತು. ಆಮೇಲೆ ಇನ್ನೊಂದು ಇಲ್ಲೇನೋ ಐತಲ್ಲ, ಕುಕ್ಕರು. ಗಾಯ್ಸ್, ಇಲ್ಲಿ ನೋಡಿ, ಕುಕ್ಕರ್ ಬೇರೆ ತಂದವ್ರೆ. 100 ರೂಪಾಯಿ. 100 ರೂಪಾಯಿ. ಗಾಯ್ಸ್, ಇಲ್ಲಿ ನೋಡಿ, ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಕುಕ್ಕರು ಎಷ್ಟಿದು? ಕುಕ್ಕರು 2000. ಫುಲ್ ಶಾಪಿಂಗ್ ಗೈಸ್. ನನಗೆ ಮಾತ್ರ ಏನು ಕೊಡ್ಸಲ್ಲ ಅವರು. ಯಾಕಮ್ಮ ಕೊಡ್ಸಲ್ಲ ನನಗೆ? ನೀನು ಹೋಗಿದ್ರೆ ಏನು ಕೊಡಿಸ್ತಿದ್ದೆ? ಪಾನಿಪುರಿ ಕೊಡ್ಸೋದು ಅಷ್ಟೇ. ಓಹೋ, ಅದು ದೊಡ್ಡದೇನೆ. ಅದು ಚಿಕ್ಕ ಮಾಮೂಲಿ ನಮ್ಮ ಮನೇಲಿ ಇರೋದೇ ಇದು. ಇಷ್ಟೇ ಅಲ್ವೇ ನಮ್ಮ ಇರೋದು. ಚಿಕ್ಕದ ದೊಡ್ಡದೇ ತಮ್ಮಂದ್ರು. ತಗೋ. ಅಮ್ಮಂಗೆ ಇಲ್ಲ ಕಣಮ್ಮ, ಮಡಿಕೆ ತರದವು 3000. ಅದು ಇದು ಉಚಿತ ಹೊಟ್ಟೋತೈತೆ ಅಂತ. ಇದು 100 ರೂಪಾಯಿನ? ಇದು 20 ರೂಪಾಯಿಗೆ ಸಿಗೋದು. ಬಿಟ್ಟು ಬರುತ್ತೈತಿ ಇವಳು. ಫಸ್ಟೇ ಬಾಡಿ ಮಾಡ್ಬಿಡಮ್ಮ, ಬಿಡಿಸ್ಬಿಟ್ಟು. ಇವಾಗ ಎಷ್ಟು ಸಾವಿರದ್ದು ಮಾಡ್ಕೊಂಬಂದ್ರಿ? ಒಂದು 3-4 ಸಾವಿರದ್ದು ಹಾಕ್ಸಿದ್ದೀರಾ ಬ್ಲೇಡು. ಇಲ್ಲ ಕಣಮ್ಮ, ಬರಲ್ಲ. ಅದು ಗೊತ್ತು. ಬಂದ್ರು ಏನ್ ಹಾಕೊಂಬತ್ತಾಳು, ವಾಪಸ್ ಬಿಡು. ಹುಡುಗರು ರೂಪಾಯಿ. ಇತ್ತಾಳೆ ಇದಿತ್ತು. ಆನೆಗಳಿದ್ದು ಒಟ್ಟೆಲ್ಲ ಹುಡ್ಕೊಂಡು
ಎಷ್ಟು ಗೊತ್ತಿಲ್ಲಪ್ಪ ಕೇಳಲಿಲ್ಲ ಏನ್ ಗೊತ್ತಾ ಗೈಸ್, ಅವರು ಶಾಪಿಂಗ್ ಹೋಗಿದ್ರಲ್ಲ ಅದ್ರಿಂದ ಏನ್ ತಂದ್ರೋ ಗೊತ್ತಿಲ್ಲ. ಬಟ್ ಈ ಕಾರ್ಡ್ ಬೋರ್ಡ್ ಇದೆಯಲ್ಲ, ಈ ಕಾರ್ಡ್ ಬೋರ್ಡ್ ನನ್ಗೆ ತುಂಬಾನೇ ಯೂಸ್ ಆಗುತ್ತೆ. ಏನಕ್ಕಂದ್ರೆ ಲೈಕ್ ಈ ಕಾರ್ಡ್ ಬೋರ್ಡ್ ಅಲ್ಲಿ ನಾವು ಮುಂಚೆ ಚಿಕ್ಕವರಿದ್ದಾಗ ಏನಾದ್ರು ಒಂದು ಟ್ರಕ್ ಅಥವಾ ಏನಾದ್ರು ಒಂದು ಬಸ್ ತರನೋ ಏನಾದ್ರು ಮಾಡ್ತಿದ್ದೆ. ಅದೇ 4 ಕಾರ್ಡ್ ಬೋರ್ಡ್ ಪೀಸ್ ನ ಕಟ್ ಮಾಡಿ ನೀಟಾಗಿ ಗಮ್ ಅಂಟಿಸಿ ಮತ್ತೆ ಅದ್ರ ಕೆಳಗಡೆ 2 ಚಕ್ರ ಕೊಟ್ಟಿ ಒಂದ್ ದಾರ ಕಟ್ಕೊಂಡು ಈ ತರ ಹೋಗೋ ತರ. ಸೊ ಮುಂದಿನ ಬ್ಲಾಗ್ ಅಲ್ಲಿ ಈ ಒಂದು ಕಾರ್ಡ್ ಬೋರ್ಡ್ ನ ಯೂಸ್ ಮಾಡ್ಕೊಂಡು ಒಂದು ಕಾರೋ ಅಥವಾ ಯಾವ್ದಾದ್ರು ಟ್ರಕ್ ತರನೋ ಏನಾದ್ರು ಮಾಡಿ ತೋರಿಸ್ತೀನಿ ನಿಮ್ಗೆ, ಸಖತ್ತಾಗಿರುತ್ತೆ. ಓಕೆ ಗಾಯ್ಸ್, ಫೈನಲಿ ನಮ್ಮ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಾಳೆ ಸಂಡೇ ಆಗಿರೋದ್ರಿಂದ ನಾವು ಟ್ರಕ್ಕಿಂಗ್ ಗೆ ಹೋಗ್ಬೇಕು. ಸೊ ನಿಮಗೆ ಗೊತ್ತು, ನಾವು ಪ್ರತಿ ಸಂಡೇ ಯಾವ್ದಾದ್ರು ಒಂದು ಟ್ರಕ್ಕಿಂಗ್ ಸ್ಪಾಟ್ಗೆ ಹೋಗ್ತೀವಿ ಅಂತ. ಮತ್ತೆ ಅಷ್ಟೇ ಅಲ್ಲ, ಇವತ್ತಿನ ಬ್ಲಾಗ್ನ ನಾನು ಇವಾಗ್ಲೇನೆ ಎಡಿಟ್ ಮಾಡಿ ಸೊ ಅದನ್ನ ನಾಳೆ ಶೆಡ್ಯೂಲ್ ಮಾಡಿ ಬಿಟ್ಬಿಡ್ಬೇಕು. ಅದಕ್ಕೋಸ್ಕರನೇ ಮತ್ತೆ ಬ್ಯಾಟ್ರಿಗಳನ್ನ ಎಲ್ಲ ಫುಲ್ ನಾನು ಚಾರ್ಜ್ ಮಾಡ್ಕೊಬೇಕು. ಅಷ್ಟೇ ಅಲ್ಲ, ಸ್ವಲ್ಪ ಆಕ್ಸಸರೀಸ್ನ ಕೂಡ ನಾನು ಇದು ಮಾಡಿ ತೊಗೊಂಡು ಇಕ್ಕೊಬೇಕು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಲೈಕ್ ಈ ಸತಿ ಟ್ರಕ್ಕಿಂಗ್ ಬ್ಲಾಗ್ ಮಾತ್ರ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ಒಂಥರ ಡಾಕ್ಯುಮೆಂಟ್ರಿ ಸ್ಟೈಲಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನ ಯಾರು ಮಿಸ್ ಮಾಡಬೇಡಿ. ನಾಳೆ ಟ್ರಕ್ಕಿಂಗ್ ಹೋಗಿ ಬಂದು ಅದನ್ನ ಎಡಿಟ್ ಮಾಡಿ ನಾನು ಮಂಡೇ 7 ಗಂಟೆಗೆ ಅಂದ್ರೆ ಸೋಮವಾರ 7 ಗಂಟೆ ರಾತ್ರಿಗೆ ನಾನು ಆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀವಿ ಟ್ರಕ್ಕಿಂಗ್ದು. ಓಕೆನಾ? ಅದನ್ನೆಲ್ಲ ಎಡಿಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಮತ್ತೆ ಇವತ್ತಿನ ಬ್ಲಾಗು ನಾಳೆ ಬರುತ್ತೆ, ನಾಳೆ ಈವ್ನಿಂಗು. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಡಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.